ಹಾಯ್ ನಮಸ್ತೆ. ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದಿಷ್ಟು ವೀಡಿಯೋಸ್ನ ಹಾಕಿರ್ತೀನಿ. ನೀವು ತಮ್ಮನಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗಿರ್ಬೋದು. ಸಣ್ಣ ಸಣ್ಣ ಮಕ್ಕಳ ಇಬ್ಬರದು ಫೋಟೋನ ಹಾಕಿದ್ದೀನಿ. ಅವರು ಸುಮಾರಿಷ್ಟು ಗಿಡಗಳನ್ನು ಸುಮಾರು ಅವ್ರ ಮನೇಲಿ ಬೆಳೆಸಿರೋದಕ್ಕೆ ಸ್ವಲ್ಪ ಆರೈಕೆ ಎಲ್ಲ ಮಾಡ್ತಾರೆ. ಜೊತೆಗೆ ಅವರು ಇಬ್ಬರು ಒಂದೊಂದು ಗಿಡಗಳನ್ನು ನಟ್ಟಿದ್ದಾರೆ. ಅದು ಯಾವ ಗಿಡ ಅನ್ನೋದನ್ನು ಕೂಡ ತೋರಿಸ್ತೀನಿ. ಅವರಿಗೆ ಈಗಿಂದನೇ ಗಿಡಗಳ ಮೇಲೆ ಇಂಟ್ರೆಸ್ಟು ಶುರು ಆಗಿದೆ. ಈಗಿಂದನೇ ಮಕ್ಕಳಲ್ಲಿ ಆಸಕ್ತಿ ಅನ್ನೋದು ಇರಬೇಕಾಗತ್ತೆ. ಹಾಗೆ ಅವ್ರಿಗೆ ಆಸಕ್ತಿ ಕೂಡ ಇದೆ. ಅವರು ಕೂಡ ಗಿಡಗಳನ್ನು ನಟ್ಟಿದ್ದಾರೆ. ಅವ್ರು ಯಾವ ಗಿಡ ನಟ್ಟಿದ್ದಾರೆ, ಹೇಗೆ ನಟ್ಟಿದ್ದಾರೆ, ಹೇಗೆ ಪಾಲನೆ ಮಾಡಿದ್ದಾರೆ ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು. ಅದರಲ್ಲೂ ಸಣ್ಣನಿಗಂತೂ ತುಂಬಾ ಇಂಟ್ರೆಸ್ಟು. ನಾವೇನಾದರೂ ಹಣ್ಣುಗಳನ್ನು ತಿಂತ ಕೂತ್ಕೊಂಡಿದ್ರೆ ಅದ್ರ ಬೀಜನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಅವನು. ಯಾಕೋ ನಿಂಗೆ ಅದೆಲ್ಲ ಬೀಜ ಅಂತ ಹೇಳಿದ್ರೆ ಗಿಡ ಹಾಕೋಕ್ಕೆ ಅಂತ ಹೇಳ್ತಾನೆ. ನೋಡೋಣ, ಆ ವಿಡಿಯೋನೆಲ್ಲ ನೋಡ್ತಾ ಹೋಗೋಣ. ಹಾಗೆಯೇ ನಮ್ಮಮ್ಮ ಮನೆಗೆ ಹೋದಾಗ ಅಲ್ಲಿ ಸುತ್ತಮುತ್ತಲಿನ ಒಂದು ಸ್ವಲ್ಪ ವಿಡಿಯೋ ಕ್ಲಿಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಹಾಗೆಯೇ ಅಲ್ಲಿ ಅವ್ರದ್ದು ಅರ್ಶಿನ ತೋಟದ್ದು ವಿಡಿಯೋನ ಒಂದಿಷ್ಟು ಕ್ಲಿಕ್ ಮಾಡಿದ್ದೀನಿ. ಡೇರೆ ಹೂವಿನ ಗಿಡದು ಅದೆಲ್ಲ ಕ್ಲಿಕ್ ಮಾಡಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಅಂದರೆ ನಾನು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡಿರಿ. ಇವಾಗ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಸ್ಕ್ರಾಲ್ ಮಾಡಿದಾಗ ಹೈಪ್ ಅನ್ನೋ ಒಂದು ಆಪ್ಷನ್ ಇದೆ. ನೀವು ಆ ಹೈಪನ್ನು ಕ್ಲಿಕ್ ಮಾಡಿದರೆ ನನ್ನ ವೀಡಿಯೋಸು ತುಂಬ ಜನಕ್ಕೆ ಹೋಗುತ್ತೆ. ಇದು ತುಂಬ ಜನ ನೋಡ್ಬೋದು. ಬನ್ನಿ ಮತ್ತೆ ತಡ ಮಾಡಲ್ಲ, ಇವಾಗ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ಲ, ಈ ವೆದರ್ ಎಷ್ಟು ಸಖತ್ತಾಗಿದೆ, ಕೂಲ್ ಆಗಿದೆ. ಯಾರಿಗಾದ್ರೂ ಮೈಂಡ್ ರಿಫ್ರೆಶ್ ಆಗ್ಬೇಕು ಅಂದ್ರೆ ಈ ರೀತಿಯಾದಂತ ವೆದರ್ ನೋಡಿದ್ರೆ ಖಂಡಿತವಾಗ್ಲೂ ಮೈಂಡ್ ಅನ್ನೋದು ರಿಫ್ರೆಶ್ ಆಗುತ್ತೆ. ಇದೆಲ್ಲ ಅವ್ರ ಮನೆ ಹತ್ರನೇ ಮೇಲ್ಗಡೆ ಸೈಡ್ ನಲ್ಲಿ ಅವರು ಹೊಸದಾಗಿ ಹಾಕಿರುವಂತ ಅಡಿಕೆ ಸಸಿ ಎಲ್ಲ ಇದೆ. ಆ ಕಡೆ ಸೈಡ್ ನಲ್ಲಿ ಹೋಗಿದ್ದೆ. ಹಾಗೆ ಕೆಳಗಡೆ ಸೈಡ್ ನಲ್ಲೂ ಅಡಿಕೆ ಸಸಿಗಳೆಲ್ಲ ತುಂಬಾನೇ ಇದೆ. ಆದ್ರೆ ಕೆಳಗಡೆ ಸೈಡ್ಗೆ ನಾನು ಹೋಗಿರ್ಲಿಲ್ಲ. ಮೇಲ್ಗಡೆ ಸೈಡ್ ನಲ್ಲಿ ಮಾತ್ರ ನಾನು ವಿಡಿಯೋಸ್ ನ ಮಾಡಿದ್ದೀನಿ. ಈ ವೆದರ್ ನೋಡಿದ್ರೆ ಯಾರಿಗ್ ತಾನೇ ಮೈಂಡ್ ರಿಫ್ರೆಶ್ ಆಗಲ್ಲ. ನಾನು ಸಂಜೆ ಟೈಮ್ನಲ್ಲಿ ಯಾವಾಗ್ಲೂ ಇಲ್ಲೊಂದ್ಸಲ ಓಡಾಡ್ಕೊಂಡ್ ಬರ್ತೀನಿ. ಅಂದ್ರೆ ಮೇಲ್ಗಡೆ ಗೇಟ್ ಹತ್ರನೇ ಇವ್ರದ್ದು ಈ ರೀತಿಯಾದಂತ ವೆದರ್ ಸಿಗುತ್ತೆ. ಅಂದ್ರೆ ಮೇಲ್ಗಡೆ ಗೇಟ್ ಹತ್ರ ಹೋದಾಗ ನಮಗೆ ಈ ರೀತಿ ಮೋಡ್ಗಳೆಲ್ಲ ಸಿಗುತ್ತೆ. ಅಂದ್ರೆ ಸೂರ್ಯ ಯಾವಾಗ್ಲೂ ಮುಳುಗ್ತಾ ಇರ್ತಾನಲ್ಲ, ಆ ಟೈಮ್ ನಲ್ಲಿ ಹೋಗೋದು ನಾನು ಜಾಸ್ತಿ. ಯಾಕಂದ್ರೆ ಈ ರೀತಿಯಾದಂತ ವೆದರ್ ಎಲ್ಲ ನೋಡೋದಕ್ಕೆ ಸಿಗೋದು ಆ ಟೈಮ್ ನಲ್ಲೇನೆ. ಇದೆಲ್ಲ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇರೋದು ಡಬಲ್ ಕಲರ್ ಇಂದು ಡೇರೆ ಹೂಗಳು. ನನ್ನ ಹತ್ರ ಈ ಹೂವಿಂದು ಕಲೆಕ್ಷನ್ ಇತ್ತು, ಆದ್ರೆ ಈ ವರ್ಷ ಎಲ್ಲೋ ಕಳೆದೋಗ್ಬಿಟ್ಟಿದೆ. ಹಾಗೆ ಕೆಲವೊಂದಿಷ್ಟು ಅವರು ಕೂಡ ಹೊಸ ಕಲೆಕ್ಷನ್ ನ ಮಾಡಿದ್ದಾರೆ. ಅವ್ರದ್ದು ಕೂಡ ಡೇರೆ ಗಿಡಗಳು ತುಂಬಾನೇ ಹಾಳಾಗೋಯ್ತು. ಅವ್ರ ಹತ್ರನೂ ತುಂಬಾನೇ ಡೇರೆ ಗಿಡಗಳ ಕಲೆಕ್ಷನ್ ಇತ್ತು, ಆದ್ರೆ ಈ ವರ್ಷ ತುಂಬಾನೇ ಕಳೆದು ಹೋಗಿದೆ. ಈ ವರ್ಷ ಅಲ್ಲ, ಹೋದ ವರ್ಷನೇ ಸುಮಾರೆಲ್ಲ ಹಾಳಾಗಿ ಹೋಗಿತ್ತು. ಅದಕ್ಕೋಸ್ಕರ ಅವ್ರು ಮತ್ತೆ ಕಲೆಕ್ಟ್ ನ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಒಂದ್ಸಲ ಅಮ್ಮನ್ ಮನೆ ಡೇರಿ ವಿಡಿಯೋ ಗಾರ್ಡನ್ ಬಗ್ಗೆ ಒಂದು ವಿಡಿಯೋನ ಹಾಕಿಟ್ಟಿದ್ದೀನಿ. ನೋಡ್ಲಿಲ್ಲ ಅಂದ್ರೆ ನನ್ನ ಚಾನಲ್ ನಲ್ಲಿ ಇರುತ್ತೆ. ಯಾರಾದ್ರೂ ಚೆಕ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡ್ಬೋದು. ಇವ್ರ ಮನೇಲೂ ಅಷ್ಟೇ ತುಂಬಾನೇ ಹೂಗಳು ಬಿಟ್ಟಿದೆ. ತುಂಬಾನೇ ಚೆನ್ನಾಗಿರುವಂತ ಕಲೆಕ್ಷನ್ ನ ಮಾಡಿದ್ದಾರೆ ಈ ವರ್ಷ. ಇದೆಲ್ಲ ಈ ಗಿಡ ಎಲ್ಲ ಇದೆಯಲ್ಲ, ಇದೆಲ್ಲ ಈ ವರ್ಷದ ಕಲೆಕ್ಷನ್. ಇವಾಗ ಹಿಂದೆ 2 ನೋಡಿದ್ವಲ್ಲ, ಅದು ಅವ್ರ ಹತ್ರ ಮೊದ್ಲೇ ಇತ್ತು. ಇದು ಅಷ್ಟೇ, ಇದು ಹಳೇದೇನೆ ಕಲೆಕ್ಷನ್. ಈ ಕಲೆಕ್ಷನ್ ನನ್ನ ಹತ್ರ ಇದೆ. ಕೆಲವೊಂದಿಷ್ಟು ಕಲೆಕ್ಷನ್ ಅವ್ರ ಹತ್ರ ಇವಾಗ ನಾನು ಕಲೆಕ್ಟ್ ಮಾಡ್ಕೊ ಬರ್ಬೇಕು. ಕೆಲವೊಂದಿಷ್ಟು ಕಲೆಕ್ಷನ್ ನನ್ನ ಹತ್ರನೇ ಇದೆ. ಹಾಗೇನೆ ಇವರು ಗಿಡಗಳಿಗೆ ಏನ್ ಹಾಕ್ತಾರೆ ಅಂದ್ರೆ, ಅವರು ಮನೇಲಿ ಇರುವಂತ ಕೊಟ್ಟಿಗೆ ಗೊಬ್ಬರನೇ ಹಾಕ್ತಾರೆ. ಅಂದ್ರೆ ಸೆಗಣಿ ಗೊಬ್ಬರನ ತೆಳ್ಳಗೆ ಮಾಡ್ಬಿಟ್ಟು ಹಾಕ್ತಾರೆ. ಮಣ್ಣಿಗೂ ಅಷ್ಟೇ, ಅವರು ಮಣ್ಣು ಮರಳನ್ನ ಮಿಕ್ಸ್ ಮಾಡ್ಬಿಟ್ಟೆ ಹಾಕೊಂಡು ನಡುದು. ಇವರು ಮನೆ ಹತ್ರ ಮಾತ್ರ ಡೇರೆ ಗಿಡಗಳನ್ನ ಬೆಳೆಸೋದಿಲ್ಲ. ಅಂದ್ರೆ ಇವಾಗ ಹಳ್ಳಿಗಳಿಗೆ ಹೋದಾಗ ನೀವು ಯಾರದೇ ಮನೇಲಾದ್ರೂ ಅರ್ಶಿನ ಮಡಿ ಅಥವಾ ಶುಂಠಿ ಗದ್ದೆ ಇದ್ರೆ ಅವ್ರು ಖಂಡಿತವಾಗ್ಲೂ ಆ ಶುಂಠಿ ಗದ್ದೆನಲ್ಲಿ ಅಥವಾ ಅರ್ಶಿನ ಮಡಿ ಮೇಲೆ ಈ ರೀತಿಯಾದಂತ ಡೇರೆ ಗಿಡಗಳನ್ನ ಅವರು ನಟ್ಟಿರ್ತಾರೆ. ಯಾರಾದ್ರೂ ಹಳ್ಳಿ ಸೈಡ್ ನಲ್ಲಿ ಇದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅಂದ್ರೆ ಈ ರೀತಿಯಾಗಿ ನೀವು ನಡ್ತೀರೋ ಇಲ್ವಾ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೇನೆ ಹೋದಾಗ ಯಾರಾದ್ರೂ ಅಂದ್ರೆ ಹಳ್ಳಿ ಕಡೆ ಹೋದಾಗ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡ್ಬಹುದು. ಅವ್ರು ಆ ರೀತಿಯಾಗಿ ನಟ್ಟಿರ್ತಾರೆ. ಇದೆಲ್ಲ ನೋಡಿ, ಇದು ಅವ್ರದ್ದು ಶುಂಠಿ ಗದ್ದೆ ಆಗಿರುತ್ತೆ. ಅವ್ರು ಶುಂಠಿ ಕೂಡ ಜಾಸ್ತಿ ಹಾಕೊಂಡಿಲ್ಲ. ಈ ಸಲ ಸ್ವಲ್ಪನೇ ಶುಂಠಿ ಗದ್ದೆನ ಹಾಕೊಂಡಿದ್ದಾರೆ. ಅರ್ಶನ ಆದ್ರೆ ತುಂಬಾನೇ ಹಾಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಡೇರೆ ಗಿಡಗಳನ್ನ ಅರ್ಶನ ಮಡಿ ಅಥವಾ ಡೇರೆ ಗಿಡಗಳನ್ನ ಶುಂಠಿ ಏರಿ ಮೇಲೆ ನಡ್ತಾರೆ ಅಂದ್ರೆ, ಆ ಏರಿ ಅನ್ನೋದು ಸ್ವಲ್ಪ ದಪ್ಪ ಇರುತ್ತೆ. ಅಂದ್ರೆ ಮೇಲ್ಗಡೆ ಮಡಿ ಅನ್ನೋದು ಅಪ್ಪಾಗಿರುತ್ತಲ್ವ, ನೀರೆಲ್ಲ ಸರಾಗವಾಗಿ ಇಳ್ದು ಹೋಗುತ್ತೆ. ಹಾಗೇನೆ ಶುಂಠಿಗಳಿಗೆ ಹಾಗೆ ಅರ್ಶನಗಳಿಗೆಲ್ಲ ಗೊಬ್ಬರ ಕೊಡ್ಬೇಕಾದ್ರೆ ಆ ಗೊಬ್ಬರ ಈ ಗಿಡಗಳಿಗೂ ಸಿಕ್ಕಿ ಕೂಡ ಅದು ತುಂಬಾನೇ ಸಿಗುತ್ತೆ ಹೂ ಅನ್ನೋ ಕಾರಣಕ್ಕೋಸ್ಕರ ಅವರು ಮಡಿ ಮೇಲೆಲ್ಲ ಅದನ್ನ ನಟ್ಕೊಳ್ತಾರೆ.
ಇವಾಗ ನಾವು ನಮ್ಮ ಮಕ್ಕಳ ವಿಡಿಯೋ ಕಡೆ ಹೋಗೋಣ. ಇವರಿಬ್ರು ನನ್ನ ಅಕ್ಕನ ಮಕ್ಕಳು. ಇವ್ರು ನೋಡಿ ತುಂಬಾನೇ ಚೆನ್ನಾಗಿ ಗಿಡಗಳಿಗೆ ಆರೈಕೆ ಮಾಡ್ತಾರೆ. ಗಿಡಗಳಿಗೆ ನೀರನ್ನೆಲ್ಲ ಹಾಕ್ಬೇಕಾದ್ರೆ ಬರೀ ನನ್ ಗಿಡಕ್ ಮಾತ್ರ ಹಾಕೊಳ್ತೀನಿ ನಾನು, ನಿನ್ ಗಿಡಕ್ ಹಾಕಲ್ಲ ಅಂತೆಲ್ಲ ಏನು ಭೇದ ಭಾವ ಮಾಡಲ್ಲ. ಎಲ್ಲಾ ಗಿಡಕ್ಕೂ ಹೋಗಿ ನೀರನ್ನ ಹಾಕ್ ಬರೋದೇನೆ. ಅದ್ರಲ್ಲೂ ಇವನಿದಾನಲ್ಲ ಕುಳ್ಳ, ಈ ಕುಳ್ಳಂಗೆ ತುಂಬಾನೇ ಇಂಟ್ರೆಸ್ಟ್ ಜಾಸ್ತಿ ಅಂತಾನೆ ಹೇಳ್ಬೋದು. ನಂಗಂತೂ ತುಂಬಾನೇ ಖುಷಿ ಆಗತ್ತೆ. ಈಗ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ನಿನ್ನ ಹೆಸರೇನು? ನನ್ನ ಹೆಸರು ಅಕ್ಷಯ್. ನಿನ್ನ ಹೆಸರೇನು? ಹನೀಶ್. ನೀನ್ ಯಾವ ಗಿಡ ಬೆಳೆಸಿದ್ಯಾ? ನಾನು ಈರುಳ್ಳಿ ಗಿಡನ ಬೆಳೆಸಿದ್ದೀನಿ. ನೀನು? ಆಲೂಗೆಡ್ಡೆ ಗಿಡ ಬೆಳೆಸಿದ್ದೇನೆ. ನಿಮಗೆ ಗಿಡ ನೆಡೋದಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು? ಮನೇಲಿ ನೋಡಿ ಕಲ್ತಿದ್ದು. ನೀನು? ಮನೇಲಿ ನೋಡಿ ಕಲ್ತಿದ್ದು. ಶಾಲೆಯಲ್ಲಿ ಏನಾದ್ರೂ ಗಿಡ ಬೆಳೆಸ್ತೀರಾ ನೀವು? ಹಾ. ಶಾಲೆಯಲ್ಲಿ ಏನೇನು ಗಿಡ ಇದೆ ನಿಮ್ಮ ಶಾಲೆಯಲ್ಲಿ? ಕರ್ಬೇವು ಸೊಪ್ಪಿನ ಗಿಡ, ಹಾ ಗೌರಿ ಗಿಡ, ಹಾ ಸೌತೆ ಹಾಗೂ ಕಾಯಿ ಗಿಡ ಹಾ. ಹಾಗೂ ವಿಧ ವಿಧದ ತರಕಾರಿಗಳು ಇದೆ. ನಿಮ್ಮ ತರಕಾರಿ ನಿಮ್ಮ ಸ್ಕೂಲ್ನಲ್ಲೇ ನೀವೇ ಬೆಳೆಸೋದಾ? ಸ್ಕೂಲಿಗೆ ಹಾ. ನೀವೇ ಬೆಳೆದು ನೀವೇ ಶಾಲೆಯಲ್ಲಿ ತಿನ್ನೋದಾ? ಹಾ. ನಿಮ್ಮ ಸ್ಕೂಲ್ ಯಾವುದು? ಎಮ್ಗುಡ್ಡೆಕಪ್ಪ. ನಿಂದು? ಎಮ್ಗುಡ್ಡೆಕಪ್ಪ. ನೀನು ಎಷ್ಟನೇ ಕ್ಲಾಸಲ್ಲಿ ಓದ್ತೀಯಾ? ನಾ 3. ನೀನು? 1. 1ನೇ ಕ್ಲಾಸಲ್ಲಿ. ನೀನು ಎಷ್ಟು ಈರುಳ್ಳಿ ಹಾಕಿ ನೀರುಳ್ಳಿನ ಬೆಳೆಸಿದ್ದೆ? 1 ಈರುಳ್ಳಿ ಹಾಕಿ. ಇವಾಗ ಎಷ್ಟಾಗಿರ್ಬೋದು ಅದ್ರಲ್ಲಿ? ಸುಮಾರು ಸುಮಾರು 10 ಆಗಿರ್ಬೋದು. 10 ಈರುಳ್ಳಿ ಆಗಿದೆಯಾ ಅದರಲ್ಲಿ? ಹಾ. ನೀನು ಎಷ್ಟು ಆಲೂಗಡ್ಡೆ ಹಾಕಿದ್ದೆ? 1. ಹಾ. ಅದರಲ್ಲಿ 5. 5 ಆಗಿದೆಯಾ? ಸರಿ. ಆಲೂಗಡ್ಡೆ ಎಲ್ಲ ಇವತ್ತು ಅಂದರೆ ನೀವು ಮನೇಲಿ ಬೆಳೆಸಿ ಸ್ಕೂಲಿಗೆ ಒಯ್ದು ಕೊಡ್ತೀರಾ ಅಥವಾ ಮನೇಲೇನಾ ತಿನ್ನೋಕ್ಕೆ? ಮನೆಯಲ್ಲೇ. ನೀನು ಈರುಳ್ಳಿ ಬೆಳೆಸೋಕೆ ಏನೇನು ಮಣ್ಣು ಹಾಕಿದ್ಯಾ? ಮಣ್ಣಿಗೆ ಏನೇನು ಮಿಕ್ಸ್ ಮಾಡಿದ್ಯಾ? ಎಲೆ ಗೊಬ್ಬರ, ಹಾಂ ಸಗಣಿ ಗೊಬ್ಬರ ಹಾಂ. ಹಾಗೂ ನೀರನ್ನು ಇಟ್ಟಿದ್ದೀವಿ. ನೀನು? ಎಲೆ, ಹಾಂ. ಮಣ್ಣು ಎಲೆ ಮತ್ತು ಮಣ್ಣು ಮಾತ್ರ ಹಾಕಿದ್ದ? ಆಲೂಗಡ್ಡೆ ಹಾಕಿಲ್ವಾ? ಹಾಕೀನಿ. ನೀನು? ಈರುಳ್ಳಿ ಹಾಕಿ. ನೀವು ಇದನ್ನ ಹೀಗೆ ಇಟ್ಕೊಳ್ಳೋದಾ? ಪಾಟ್ ಗೀಟ್ ಅಂತ ಇಲ್ವಾ ನಿಮಗೆ? ಯಾಕೆ? ಯಾಕಂದ್ರೆ ನಮ್ಮ ಪಾಟ್ ಇಲ್ಲ ಅದಕ್ಕೆ. ಪಾಟಲ್ಲಿ ಎಂತ ಹಾಕಿಲ್ಲ ಗಿಡನ? ಯಾಕಂದ್ರೆ ನಾವು ಮಣ್ಣಲ್ಲೇ ಹಾಕಿ ಪ್ರೆಸ್ ಮಾಡಿದ್ವಿ ಅದಕ್ಕೆ. ಹೇಗೆ ಪ್ರೆಸ್ ಮಾಡಿದ್ರಿ ತೋರಿಸ್ತೀರಾ? ಹಾ, ಹಿಂಗೆ ಎಲ್ಲ ಮಣ್ಣನ್ನು ಒಟ್ಟು ಮಾಡಿ ಹಿಂಗೆ ಒಂದೇ ಸತಿ ಬುತ್ತಿ ಕಟ್ಟಿದ್ವಿ. ಬುತ್ತಿ ಕಟ್ಟದಾ? ಹಾ. ಸರಿ. ನೋಡಿದ್ರಲ್ಲ, ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ. ಮಕ್ಕಳಿಗೆಲ್ಲ ಇದೇ ರೀತಿಯಾದಂತ ಆಸಕ್ತಿ ಇರಬೇಕು. ಎಲ್ಲಾ ಮಕ್ಕಳಲ್ಲೂ ಕೂಡ ಇದೇ ರೀತಿಯ ಆಸಕ್ತಿ ಇದ್ರೆ ಮುಂದೆ ಮಕ್ಕಳಿಗೆ ಕೃಷಿ ಅಂದ್ರೆ ಏನು ಅನ್ನೋದಿಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದರಲ್ಲೂ ನನಗೆ ಈ ವಿಡಿಯೋ ತೆಗೆಯೋದಿಕ್ಕೆ ಇಂಟ್ರೆಸ್ಟ್ ಬಂದಿದ್ದೆ ನನಗೆ ನಮ್ಮ ಸಣ್ಣ ಹುಡುಗ ಇದ್ದಾನಲ್ಲ ಅವನಿಂದಾನೆ. ಅವನೇ ಯಾವಾಗ್ಲೂ ಚಿಕ್ಕಮ್ಮ ಒಂದು ಗಿಡದ ವಿಡಿಯೋ ಹಾಕಿ ಅಂತ ಇರ್ತಿದ್ದ. ಅದಕ್ಕೋಸ್ಕರ ಅವನು ಮಾಡಿರುವಂತಹ ಗಿಡಗಳನ್ನ ಬೆಳೆಸಿರುವಂತಹ ಒಂದು ವಿಡಿಯೋನ ತೆಗೆದ್ಬಿಟ್ಟು ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಅರ್ಶಿನ ಗಿಡಗಳ ತೋಟ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅರ್ಶಿನ ಗಿಡಗಳನ್ನ ಇವಾಗ ಕೊಯ್ಲು ಮಾಡ್ತಾ ಇದ್ದಾರೆ. ಯಾಕೆ ಅರ್ಶಿನ ಗಿಡಗಳನ್ನ ಕೊಯ್ಲು ಮಾಡ್ತಾ ಇದ್ದಾರೆ ಅಂದ್ರೆ, ಮೊನ್ನೆ ಚೌತಿ ಆಯ್ತಲ್ಲ, ಆ ಚೌತಿಗೆ ಕಳ್ಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ಬಿಟ್ಟು ನಾನು 1 ವಾರದ ಮೇಲೆ ಆಗಿರ್ಬೋದು. ಚೌತಿ ಆಗೋಕ್ಕೂ ನಾನು ಒಂದು 4-5 ದಿನ ಮೊದ್ಲೇನೆ ಮಾಡಿರೋಂತ ವಿಡಿಯೋ HD-ನೇ ಹಾಕೋಗಿದೆ. ಇವಾಗ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿರುವಂತ ಎಲೆಗಳನ್ನೆಲ್ಲ ಕೊಯ್ದ್ಬಿಟ್ಟು ಮುಂಬೈಗೆ ಕಳಿಸ್ತಾ ಇದೀವಿ. ಮುಂಬೈನಲ್ಲಿ ಎಲ್ಲಿ ಅಂದ್ರೆ ವಡಾಲದಲ್ಲಿ ಗಣಪತಿ ಫಂಕ್ಷನ್ ನಡೆಯುತ್ತಲ್ಲ, ಅಲ್ಲಿಗೆ ಕಳಿಸ್ತಾ ಇದೀವಿ. ನಾನಾದ್ರೂ ಅಷ್ಟೇ ಮನೇಲಿ ಕುತ್ಕೊಂಡು ಏನ್ ಮಾಡ್ದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅರ್ಶಿನ ಎಲೆನ ಕೊಯ್ಯೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಬಂದಿದ್ದೆ. ಅಲ್ಲಿ ಯಾವಾಗ ಹೀಗೇನೋ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಂಡೆ. ಸುಮಾರು ಒಂದು 22,000 ಹತ್ರ ಅರ್ಶಿನ ಎಲೆಗಳು ಸಿಕ್ಕಿತ್ತು. ಇದೆಲ್ಲ ತೆಗ್ದ್ಬಿಟ್ಟು ವಡಾಲ ಗಣಪತಿಗೆ ಅಂದ್ರೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತಲ್ವ, ಅವಾಗ ಅಲ್ಲಿ ಪತೋಳಿ ಮಾಡ್ಬಿಟ್ಟು ಅಲ್ಲಿ ಹಾಕ್ತಾರೆ, ಅಂದ್ರೆ ಊಟಕ್ಕೆ ಹಾಕ್ತಾರೆ. ಅವಾಗ ಈ ಎಲೆ ಯೂಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಕಳ್ಸಿದ್ದಾರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಹಾಗೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಅದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್.